ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಕೇಂದ್ರದಲ್ಲಿ ಮುಗಿಯದ ರಸ್ತೆ ಅಗಲೀಕರಣದ ಗೊಂದಲ. ಗಂಗಮ್ಮಗುಡಿ ರಸ್ತೆಗೆ ಮೋಕ್ಷ ಯಾವಾಗ? ಹಗರಣಕ್ಕಾಗಿಯೇ ಹಾಲು ಒಕ್ಕೂಟ ಆದೇಶ ರದ್ದು. ಶಾಸಕ ಪ್ರದೀಪ್ ಈಶ್ವರ್ ಬಾಲಿಶ ವರ್ತನೆ. KV ನಾಗರಾಜ್ ಆರೋಪ. ಯುವ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ. ರಕ್ತದಾನ ಮಾಡಿ ಮಾನವೀಯತೆ ಮೆರೆದ ನ್ಯಾಯಾಧೀಶರು. ಶಿಡ್ಲಘಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಭಾಗಿ. ವಾರ್ತೆಗಳ ವಿವರ. ಅದು ಜಿಲ್ಲಾ ಕೇಂದ್ರ. ಜಿಲ್ಲೆಯಾಗಿ 1.5 ದಶಕವೇ ಕಳೆದಿದೆ. ಆದರೆ ರಸ್ತೆಗಳ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಬಾಗೇಪಲ್ಲಿ, ಗೋಡಿಬಂಡೆಯಂತಹ ತಾಲೂಕು ಕೇಂದ್ರಗಳಲ್ಲಿಯೂ ರಸ್ತೆ ಅಗಲೀಕರಣವಾಗಿದೆ. ಆದರೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಯಾವಾಗ ಎಂಬ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ರಸ್ತೆಯನ್ನೊಮ್ಮೆ ಗಮನಿಸಿ. ಇದು ಚಿಕ್ಕಬಳ್ಳಾಪುರದಲ್ಲಿಯೇ ಪ್ರತಿಷ್ಠಿತ ರಸ್ತೆ ಮಾತ್ರವಲ್ಲ, ವಾಣಿಜ್ಯ ವಹಿವಾಟು ನಡೆಯುವ ಮುಖ್ಯ ರಸ್ತೆಯೂ ಹೌದು. ಇಡೀ ನಗರಕ್ಕೆ ಅತಿ ಹೆಚ್ಚು ವ್ಯವಹಾರ ನಡೆಯುವುದಕ್ಕೆ ಈ ರಸ್ತೆಯ ಎರಡೂ ಬದಿಯಲ್ಲಿರುವ ಅಂಗಡಿಗಳು ಎಂಬ ಕಾರಣಕ್ಕೆ ಮಾತ್ರವಲ್ಲ, ಅವು ಚಿನ್ನದ ಅಂಗಡಿಗಳು ಎಂಬ ಕಾರಣಕ್ಕೆ. ಇಲ್ಲಿ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತಾ. ಆದರೆ ರಸ್ತೆ ನೋಡಿದ್ರೆ ಕಿಷ್ಕಿಂದೆ. 10 ಅಡಿಯೂ ಇಲ್ಲದ ಈ ರಸ್ತೆ ಚಿನ್ನದ ಅಂಗಡಿಗಳಿಗೆ ಮಾತ್ರ ಪ್ರಸಿದ್ಧಿ ಪಡೆದಿಲ್ಲ. ನಗರದ ಶಕ್ತಿ ಕೇಂದ್ರ, ನಗರಸಭೆ ಕಚೇರಿಗೆ ಹೋಗಲು ಇದು ಸಂಪರ್ಕ ರಸ್ತೆ. ಅಷ್ಟೇ ಅಲ್ಲ, ನಗರದ ನಗರ ದೇವತೆ ಜಾಲಾರಿ ಗಂಗಮ್ಮ ದೇವಾಲಯವು ಇದೇ ರಸ್ತೆಯಲ್ಲಿದೆ. ಸಾಲದೆಂಬಂತೆ ಮತ್ತೊಂದು ಪ್ರಮುಖ ವಾಣಿಜ್ಯ ರಸ್ತೆ ಬಜಾರ್ ರಸ್ತೆಗೂ ಸಂಪರ್ಕ ಕಲ್ಪಿಸುವ ರಸ್ತೆಯೂ ಇದೇ ಆಗಿರುವುದರಿಂದ ಈ ರಸ್ತೆಯಲ್ಲಿ ಸಹಜವಾಗಿಯೇ ವಾಹನ ಸಂಚಾರ ಮತ್ತು ಜನದಟ್ಟಣೆ ಹೆಚ್ಚು. ಇನ್ನು ಪ್ರತಿನಿತ್ಯ ಚಿನ್ನ ಖರೀದಿಸಲು ಬರುವ ಗ್ರಾಹಕರು ಹೆಚ್ಚಾಗಿಯೇ ಇರುವುದರಿಂದ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಂಚಾರ ಅಸ್ತವ್ಯಸ್ತ ಎಂಬುದು ಸಾಮಾನ್ಯವಾಗಿದೆ. ಇದನ್ನ ತಪ್ಪಿಸಲು ಪರ್ಯಾಯ ಮಾರ್ಗವಿಲ್ಲವೇ? ಯಾಕಿಲ್ಲ, ಇದೆ. ಆದರೆ ಅದಕ್ಕೆ ಅಡ್ಡಿಯಾಗಿರುವುದು ರಾಜಕಾರಣಿಗಳು ಮತ್ತು ಮತ ಬ್ಯಾಂಕ್ ರಾಜಕಾರಣ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಕಿಷ್ಕಿಂದೆಯಂತಹ ರಸ್ತೆ ಹೋಗಿ ಸುವಿಶಾಲವಾದ ರಸ್ತೆ ಇಷ್ಟೊತ್ತಿಗಾಗಲೇ ಸಿದ್ಧವಾಗಬೇಕಿತ್ತು. ಆದರೆ ಅದು ಆಗದಿರುವುದಕ್ಕೆ ಕಾರಣ ಮತ ಬ್ಯಾಂಕ್ ರಾಜಕೀಯ ಎಂಬುದು ಗುಟ್ಟಾಗಿ ಉಳಿದಿಲ್ಲ. ಯಾಕೆಂದ್ರೆ ಈ ರಸ್ತೆಯನ್ನ ನಿಯಮದಂತೆ ಅಗಲೀಕರಣ ಮಾಡಿದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಅಂಗಡಿಗಳು ಒಂದೂ ಉಳಿಯೋದಿಲ್ಲ. ರಸ್ತೆ ಅಗಲೀಕರಣ ಮಾಡುವ ಉದ್ದೇಶದಿಂದ ಅಳತೆ ಮಾಡಿ ಕಟ್ಟಡಗಳಿಗೆ ಮಾರ್ಕ್ ಹಾಕಿ ವರ್ಷಗಳೇ ಕಳೆದರೂ ಅಗಲೀಕರಣವಾಗದಂತೆ ರಾಜಕಾರಣಿಗಳೇ ತೆರೆ ಮರೆಯಲ್ಲಿ ಆಡಿದ ನಾಟಕಗಳು ಇಂದು ವಾಹನ ಸವಾರರಿಗೆ ಈ ತೊಂದರೆ ನೀಡುತ್ತಿದೆ. ಕಳೆದ 10 ವರ್ಷಗಳಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಶಾಸಕರಾಗಿದ್ರು. ಅಷ್ಟೇ ಅಲ್ಲ, ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಈ ಗಂಗಮ್ಮ ಗುಡಿ ರಸ್ತೆ ಅಗಲೀಕರಣ ಎಂಬುದು ಕಷ್ಟವಾಗಿರಲಿಲ್ಲ ಎನ್ನುತ್ತಾರೆ ಪ್ರಜ್ಞಾವಂತರು. ಆದರೆ ಅವರು ರಸ್ತೆ ಅಗಲೀಕರಣ ಮಾಡದಿರಲು ಕಾರಣ ಎಲ್ಲ ಅಂಗಡಿಗಳವರು ಮತ ಎಲ್ಲಿ ದೂರವಾಗಲಿದೆಯೋ ಎಂಬ ಆತಂಕವ ಗೊತ್ತಿಲ್ಲ. ಗಂಗಮ್ಮ ಗುಡಿ ರಸ್ತೆ ಅಗಲೀಕರಣ ಮಾಡಲು ಅಧಿಕಾರಿಗಳು ಅಳತೆ ಮಾಡುತ್ತಿದ್ದಂತೆಯೇ ಆ ರಸ್ತೆಯ ಹಲವು ಅಂಗಡಿಗಳ ಮಾಲೀಕರು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು. ನ್ಯಾಯಾಲಯ ತಡೆಯಾಜ್ಞೆ ನೀಡಿತು. ಪರಿಣಾಮ ರಸ್ತೆ ಅಗಲೀಕರಣ ನೆನೆಗುದಿಗೆ ಬಿದ್ದಿತು. ಅಂಗಡಿ ಮಾಲೀಕರೇನೋ ಕೋರ್ಟಿಗೆ ಹೋಗಿ ತಡೆಯಾಜ್ಞೆ ತಂದ್ರು. ಆದರೆ ನಗರಸಭೆ ಮತ್ತು PWD ಅಧಿಕಾರಿಗಳು ಜಾಣ ಕುರುಡುತನಕ್ಕೆ ಶರಣಾದ್ರು. ಇದರಿಂದ ರಸ್ತೆ ಅಗಲೀಕರಣ ಕಾರ್ಯ ಮರೆತೇ ಹೋಗುವ ಸ್ಥಿತಿ ತಲುಪಿದೆ. ನಗರಸಭೆಯ ಮೇಲೆ PWD ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ವಿರುದ್ಧ ನಗರಸಭೆ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಹೇಳಿಕೊಂಡು ಕಾಲ ದೂಡುತ್ತಿದ್ದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಯತ್ನ ಮಾಡುತ್ತಿದ್ದಾರೆ ಎಂಬುದು ಪ್ರಜ್ಞಾವಂತರ ಆರೋಪವಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ರಸ್ತೆಗಳು ತುಂಬ ಚಿಕ್ಕದಾಗಿದ್ದು MG ರಸ್ತೆ ಕೆಲವು ರಸ್ತೆಗಳೆಲ್ಲ ಅಗಲೀಕರಣ ಆದರೆ ತುಂಬ ಒಳ್ಳೆಯದು. ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ, ಆಂಬ್ಯುಲೆನ್ಸ್ಗೆ ಒಳ್ಳೆ ಅನುಕೂಲ ಆಗುತ್ತೆ. ಇವಾಗ MG ರಸ್ತೆ ತುಂಬ ಚಿಕ್ಕದಾಗಿದ್ದು
ಆಂಬುಲೆನ್ಸು MG ರೋಡಲ್ಲೇ ಹಾಸ್ಪಿಟ್ಲ್ ಇರೋದ ಕಾರಣ ಆ್ಯಂಬುಲೆನ್ಸು ಓಡಾಡೋದಕ್ಕೂ ತೊಂದರೆ ಆಗಿದೆ. ಕಾಲೇಜುಗಳೆಲ್ಲ MG ರೋಡಲ್ಲಿ ಮತ್ತು ಶಿಡ್ಲಘಟ್ಟ ಸರ್ಕಲಲ್ಲಿರೋ ಕಾರಣ ಸ್ವಲ್ಪ ಎಲ್ಲ ಫುಟ್ಪಾತ್ಗಳು ಇಲ್ಲದ ಕಾರಣ ಎಲ್ಲ ಆಕ್ಸಿಡೆಂಟು ಅದು ಇದು ನಡೀತಾ ಇದೆ. ಮೊನ್ನೆ ತಾನೇ ಒಂದು ಆಕ್ಸಿಡೆಂಟ್ ಆಗಿದೆ. ಡೈಲಿ ಆಕ್ಸಿಡೆಂಟ್ಗಳು ಆಗ್ತಾನೇ ಇದೆ. ಅದರಿಂದ ರಸ್ತೆ ಅಗಲೀಕರಣ ಆದರೆ ಊರು ಸ್ವಲ್ಪ ಡೆವಲಪ್ ಆಗುತ್ತೆ, ಸ್ವಲ್ಪ ಅಭಿವೃದ್ಧಿನೂ ತುಂಬ ಚೆನ್ನಾಗಾಗುತ್ತೆ. ಡಿಸ್ಟಿಕ್ ಆಗಿರೋದ್ರಿಂದ ಅಭಿವೃದ್ಧಿ ಆಗಬೇಕು ಅಂತ ನಾವು ಕೊಡ್ತೀವಿ. ರಸ್ತೆ ಅಗಲೀಕರಣ ಆಗೋದು ಒಳ್ಳೆಯ ಒಂದು ಅಭಿಪ್ರಾಯ ಆಗುತ್ತೆ. ಗಂಗಮ್ಮಗುಡಿ ರಸ್ತೆಯ ಸ್ಥಿತಿ ಹೇಗಿದ್ರೆ ರಾಷ್ಟ್ರೀಯ ಹೆದ್ದಾರಿ 234ರ ಸ್ಥಿತಿಯು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಸ್ಥಿತಿ ಇದೆ. ಯಾಕೆಂದ್ರೆ ಕಳೆದ ಕೆಲ ವರ್ಷಗಳಿಂದ ಈ ರಸ್ತೆ ಅಗಲೀಕರಣ ಆಗುವ ಬಗ್ಗೆ ಮಾತುಗಳು ಕೇಳುತ್ತವೆ ಇವೆ, ಆದರೆ ಇನ್ನೂ ಆಗಿಲ್ಲ. ಈ ಹೆದ್ದಾರಿ ಕಾಮಗಾರಿ ಈಗಾಗಲೇ ಆರಂಭವಾಗಿದ್ದು ಗೌರಿಬಿದನೂರಿನಲ್ಲಿ ಪರಿಹಾರಕ್ಕೆ ಸಂಬಂಧಿಸಿ ಕೋರ್ಟಿನ ಮೆಟ್ಟಿಲು ಹತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿಯೂ ಹೆದ್ದಾರಿ ಅಗಲೀಕರಣಕ್ಕಾಗಿ ಕಟ್ಟಡ ಕಳೆದುಕೊಳ್ಳಲಿರುವ ಮಾಲೀಕರಿಗೆ ಸೂಕ್ತ ಪರಿಹಾರ ನೀಡಬೇಕಿದೆ. ಆದರೆ ಈವರೆಗೂ ಪರಿಹಾರದ ಮಾತೇ ಕೇಳಿಲ್ಲ. ಹಾಗಾಗಿ ಈ ಹೆದ್ದಾರಿ ವಿಚಾರದಲ್ಲಿಯೂ ಪ್ರಕರಣ ನ್ಯಾಯಾಲಯದ ಮೊರೆ ಹೋದರೆ ಸ್ಥಿತಿ ಏನಾಗಲಿದೆಯೋ ಇನ್ನೂ ತಿಳಿದಿಲ್ಲ. ಯಾವುದೇ ನಗರಕ್ಕೆ ರಸ್ತೆ ಎಂಬುದು ಮುಖ್ಯ. ಅವು ಅಗತ್ಯಕ್ಕೆ ತಕ್ಕಂತೆ ಇಲ್ಲವಾದರೆ ಆ ನಗರದ ಸೌಂದರ್ಯ ಮಾತ್ರವಲ್ಲ, ಅಭಿವೃದ್ಧಿಯು ಕುಂಠಿತವಾಗುವುದರಲ್ಲಿ ಸಂದೇಹವೇ ಇಲ್ಲ. ವಿಪರ್ಯಾಸವೆಂದರೆ ಈ ಸತ್ಯ ರಾಜಕಾರಣಿಗಳಿಗೂ ಗೊತ್ತಿದೆ, ಆದರೆ ಅದನ್ನು ಅನುಷ್ಠಾನ ಮಾಡಲು ಮಾತ್ರ ಮುಂದಾಗುತ್ತಿಲ್ಲ. ಇದಕ್ಕೆ ಕಾರಣ ಬಿಡಿಸಿ ಹೇಳಬೇಕಿಲ್ಲ ಅಲ್ವೇ? ರಸ್ತೆ ಅಗಲ ಮಾಡುವಂಥದ್ದಕ್ಕೆ ಗಂಗಮ್ಮನ ರಸ್ತೆದು ಮೊನ್ನೆ ನಾವು DC ಅವರೆಲ್ಲ ಚರ್ಚೆ ಮಾಡಿದ್ವಿ. ಅದಕ್ಕೆ ಈಗ ನಗರೋತ್ಥಾನ ಯೋಜನೆದು ಹಿಂದೆ ಏನು ಸರ್ಕಾರದಲ್ಲಿ ಅವರು ಮಾಡಿದ್ರು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ನಗರೋತ್ಥಾನ ಯೋಜನೆ ನಾನು ಹಿಂದೆ ಆವಾಗ ಶಾಸಕನಾಗಿದ್ದಾಗ ಬಂದಿದ್ದು ಪ್ರಾರಂಭದಲ್ಲಿ 2007-8ರಲ್ಲಿ. ಸ್ಥಳೀಯ ಸಂಸ್ಥೆಗಳಲ್ಲಿ ಆರ್ಥಿಕವಾಗಿ ಶಕ್ತಿ ಇರೋದಿಲ್ಲ. ಸರ್ಕಾರ ಇದಕ್ಕೆ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ಆಗ ರೂಪಿಸಿ ಇದನ್ನು ನಿರ್ದಿಷ್ಟವಾಗಿ 1 ಕೋಟಿಗಿಂತ ಕಮ್ಮಿ ಯಾವುದೇ ಕೆಲಸ ತಗೋಬಾರ್ದು ಅಂತಕ್ಕಂಥದ್ದಿದೆ. ಈಗ ಆಮೇಲೆ ಇದರಲ್ಲಿ ಜಿಲ್ಲಾ ಮಂತ್ರಿಗಳ ಅಧ್ಯಕ್ಷತೆ, ಸ್ಥಳೀಯ ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷರಿರ್ತಾರೆ. ಯಾರು ನಗರಸಭೆ ಸದಸ್ಯರಿರಲ್ಲ. ಇದು ನಗರಸಭೆ ವ್ಯಾಪ್ತಿಗೆ ಅಥವಾ ಅಲ್ಲಿ ರೆಸೊಲ್ಯೂಷನ್ ಮಾಡೋವಂಥ ಮತ್ತೊಂದಿಲ್ಲ. ಅದರಿಂದ ಹೊರತಾಗಿರ್ತಕ್ಕಂಥ ವಿಶೇಷ ಕಾರ್ಯಕ್ರಮ. ಯಾಕಂದರೆ ನಿರ್ದಿಷ್ಟವಾಗಿ ಇವತ್ತು ನಗರ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು ಅಂತ. ಚಿಂತಾಮಣಿಯಲ್ಲಿ ಯಾಕೆ ಆ ರೀತಿ ಅಭಿವೃದ್ಧಿ ನಾವು ಮಾಡೋಕ್ಕೆ ಸಾಧ್ಯ ಇತ್ತು ಹಿಂದೆ ಅನ್ನೋದಕ್ಕೆ ಕಾರಣ ಇಷ್ಟೇ. ನಾವು ಕೌನ್ಸಿಲರ್ಸ್ಗೆ ಮತ್ತೊಬ್ಬರಿಗೆ ಅವ್ರವ್ರಿಗೆ ಹಂಚಿಕೆ ಮಾಡಿಕೊಂಡು ಕೆಲಸ ಮಾಡಲಿಲ್ಲ. ಇವತ್ತು ಒಂದು ರಸ್ತೆ ಇಲ್ಲಿ ಪ್ರಾರಂಭ ಮಾಡ್ತಂದರೆ DC ಆಫೀಸ್ ತನಕಿಂದ ಅಲ್ಲಿ ಕಡೆಗೆ ಆ ಕಡೆ ಬಾರ್ಡ್ರು ಗೌರಿಬಿದನೂರು ರೋಡ್ ಬಾರ್ಡ್ರ್ವರೆಗೂ ಆ ರಸ್ತೆ ಆಗಬೇಕು. ಅದು 3 ಕೋಟಿ ಆಗಲಿ 5 ಕೋಟಿ ಆಗಲಿ ಆಗಬೇಕು. ಈ ರೀತಿ ನಾವು ಮಾಡಿದಾಗ ಅಲ್ಲಿ 4 ವಾರ್ಡ್ ಬರ್ಬೋದು, 5 ವಾರ್ಡ್ ಬರ್ಬೋದು, ಈ ಪಕ್ಷದವ್ರು ವಾರ್ಡ್ ಬರ್ಬೋದು, ಇನ್ನೊಬ್ಬರು ಪಕ್ಷದವ್ರು ವಾರ್ಡ್. ಆದರೆ ನಾಳೆ ನಿಮ್ಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣ್ತಾ ಇತ್ತು. ಅದಕ್ಕೋಸ್ಕರ ಈಗ ನಗರೋತ್ಥಾನದಲ್ಲೂ ಅಷ್ಟೇ ಎಲ್ಲ ಅಲ್ಲೆಲ್ಲ ಹಂಚಿಕೆ ಮಾಡಿ ಕೆಲವು ಭಾಗಕ್ಕೆ ಹಾಕಿ ಹಿಂಗೆಲ್ಲ ಮಾಡಿದರು. ಈಗ ಅದನ್ನೇ ನಾವೀಗ ಕೆಲವೇ ರಸ್ತೆಗಳು ತೊಗೊಂಡು ಯಾವ್ಯಾವ ಜಾಸ್ತಿ ಹದಗೆಟ್ಟಿದ್ದೇವೆ ಶಾಸಕರು ನಮ್ಮ ಪ್ರದೀಪ್ ಈಶ್ವರ್ ಅವರು ಅದಕ್ಕೆ ಹೆಚ್ಚು ಗಮನ ಕೊಟ್ಟು ಈಗ ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಅದನ್ನೇ ಮೀಟಿಂಗ್ ಮಾಡ್ತಾಯಿದ್ದೀವಿ. ಈಗ ಅದನ್ನೇ ಆಲ್ಟರ್ನೇಟ್ ವರ್ಕ್ ಪ್ರಪೋಸ್ ಮಾಡಿ ನಾವು ಅದನ್ನು ನೆಕ್ಸ್ಟ್ ಪ್ರಾರಂಭ ಮಾಡ್ತೀವಿ. ಗಂಗಮ್ಮನ ದೇವಸ್ಥಾನದ ಬೀದಿದು ಅಷ್ಟೇ. ಈಗ ಏನಾಗಿದೆ, ಈಗ ನಾವು ಅಗಲೀಕರಣ ಮಾಡೋಂಥದ್ದಕ್ಕೆ ಹೋದಾಗ ಮತ್ತೆ ಕಾನೂನು ಸಮಸ್ಯೆಗಳು ಇವೆಲ್ಲ ಬರ್ತದೆ. ಕೋರ್ಟಲ್ಲಾಗಿದೆ. ಈಗ ನಮ್ಮ ಜಾಗ ಎಷ್ಟಿದೆ ಸರ್ಕಾರಿ ಜಾಗ ಅಷ್ಟು ತೊಗೋಬೋದು. ಬೇರೆ ಕೆಲವು ಕಡೆ ಹೆಚ್ಚುವರಿ ಜಾಗ ತೊಗೋಬೇಕು ಅಂದಾಗ ನೋಟಿಸ್ ಕೊಟ್ಟಕ್ಕೆ ತಡ ಆಗುತ್ತೆ. ಅದಕ್ಕೆ ಬಹುಶಃ ಆ ರಸ್ತೆಯೂ ಸೇರಿಸಿದ್ದಾರೆ ಅಂತ ಕಾಣ್ತದೆ. ಈಗ ಏನಿದೆ ರಸ್ತೆ ಅಷ್ಟು ಮಾಡೋಣ ಸದ್ಯಕ್ಕೆ ಈಗ. ಯಾಕಂದರೆ ನಂತರ ಇದನ್ನು ಪ್ರಕ್ರಿಯೆ ಪ್ರಾರಂಭ ಮಾಡೋಣ. ಅಗಲೀಕರಣ ಮಾಡುವಂಥದ್ದು ಮತ್ತೊಂದು ಪ್ರಕ್ರಿಯೆ ಪ್ರಾರಂಭ ಮಾಡೋಣ. ಮಾಡಿದ ನಂತರ ಏನಾದರೂ ತೊಡಕುಗಳಿದ್ದರೆ ಅವೆಲ್ಲ ನಿವಾರಣೆ ಮಾಡ್ಕೊಂಡು ಆಮೇಲೆ ಎಲ್ಲ ಪೂರ್ಣ ಆದಮೇಲೆ ಮತ್ತೆ ಇನ್ನೊಂದು ಸತಿ ಅದನ್ನು ರಸ್ತೆ ಸಂಪೂರ್ಣವಾಗಿ ಮಾಡುವಂಥದ್ದಕ್ಕೂ ಮಾಡೋಣ ಅಂತಕ್ಕಂಥದ್ದು ಮೊನ್ನೆ ಚರ್ಚೆ ಆಗಿದೆ. ಅದರಿಂದ ಇವೆಲ್ಲ ಕೆಲವು ಚಿಕ್ಕಬಳ್ಳಾಪುರದ ಕೇಂದ್ರ ಸ್ಥಾನದಲ್ಲಿ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಖಂಡಿತ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಚಿಮುಲ್ ಹುದ್ದೆ ನೇಮಕಾತಿಯಲ್ಲಿ ಅಕ್ರಮ ನಡೆಸುವ ಜೊತೆಗೆ ಗೋಮಾಳ ಜಮೀನು ಕಬಳಿಸಿದ ಮಾಲೂರು ಕಾಂಗ್ರೆಸ್ ಶಾಸಕ KY ನಂಜೇಗೌಡ ರಾಜೀನಾಮೆ ನೀಡಬೇಕು ಮತ್ತು ಒಕ್ಕೂಟವನ್ನ ಅಮಾನತಿನಲ್ಲಿಡಬೇಕೆಂದು ಬಿಜೆಪಿ ಮುಖಂಡರು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬಾಲಿಶ ವರ್ತನೆ ಬಿಟ್ಟು ಅಭಿವೃದ್ಧಿ ಯೋಜನೆಗಳನ್ನು ತರಬೇಕು ಎಂದು ಮಾಜಿ ಸಚಿವ ಡಾಕ್ಟರ್ K. ಸುಧಾಕರ್ ರವರ ಚಿಕ್ಕಬಳ್ಳಾಪುರ ನಿವಾಸದಲ್ಲಿ ನಡೆದ
ಸುದ್ದಿಗೋಷ್ಠಿಯಲ್ಲಿ ಕೆವಿ ನಾಗರಾಜ್ ಆಗ್ರಹಿಸಿದರು. ಕೋಚಿಮೂಲ್ನಲ್ಲಿ ಪ್ರತಿಭಾವಂತರಿಗೆ ಅವಕಾಶ ಸಿಗುತ್ತಿಲ್ಲ ಎಂಬ ಆರೋಪ ಬಂದಾಗ ಯಾರೂ ನಂಬಲಿಲ್ಲ. ಈಗ ಅದಕ್ಕೆ ದಾಖಲಾತಿಗಳು ದೊರಕಿದೆ. ತನಿಖೆ ನಡೆಸಿದಾಗ 40 ಜನರ ಬಳಿ 30 ಲಕ್ಷ ರೂಪಾಯಿ ಪಡೆದಿರುವುದು ನಿಜ ಎಂದು ಆಯ್ಕೆ ಸಮಿತಿ ಇಡಿ ಮುಂದೆ ಒಪ್ಪಿಕೊಂಡಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪತ್ರಿಕಾ ಹೇಳಿಕೆ ಬಿಡುಗಡೆಗೊಳಿಸಿದ್ದು, ಇದರಲ್ಲಿ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ತಮ್ಮ ಆಪ್ತರಿಗೆ ಗೋಮಾಳ ಜಮೀನು ಮಂಜೂರಾತಿ ಮಾಡಿರುವುದನ್ನು ತಿಳಿಸಲಾಗಿದೆ ಎಂದರು. ಇದು ರಾಜಕೀಯ ಪ್ರೇರಿತವೇ ಆಗಿದ್ದರೆ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗಲೇ ಹಿಂದಿನ ಅಧ್ಯಕ್ಷರ ಮೇಲೆ ದಾಳಿ ನಡೆಸಬಹುದಾಗಿತ್ತು. ಕೋಚಿಮೂಲ್ ಹಾಲು ಒಕ್ಕೂಟ ಹಿಂದೆ ನಂಬರ್ 1 ಎಂದು ಹೆಸರು ಪಡೆದಿದ್ದು ಈಗ ನಗೆಪಾಟಲಿಗೀಡಾಗಿದೆ. ಈ ಹಾಲು ಒಕ್ಕೂಟವನ್ನು ಬೇರ್ಪಡಿಸಿ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಒಕ್ಕೂಟವನ್ನು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೀಡಿದರು. ಆಗಿನ ನಿರ್ದೇಶಕರು ಇದರ ವಿರುದ್ಧ ಕೋರ್ಟ್ಗೆ ಹೋದರು. ಮತ್ತೆ ಒಕ್ಕೂಟ ವಿಲೀನಗೊಳಿಸಿ ಹಗರಣ ನಡೆಸಿ ಹಣ ಮಾಡಬಹುದು ಎಂದು ಈಗಿನ ಶಾಸಕರು ಮತ್ತು ಅವರ ಬೆಂಬಲಿಗರು ಆಲೋಚಿಸಿದ್ದರು. ಇದೇ ಕಾರಣಕ್ಕೆ ಚಿಕ್ಕಬಳ್ಳಾಪುರ ಒಕ್ಕೂಟದ ಆದೇಶವನ್ನು ರದ್ದುಪಡಿಸಲಾಯಿತು ಎಂದರು. ಕೇವಲ 50 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ಯಾಕೆಟ್ ಘಟಕ ನಿರ್ಮಿಸಿ ಒಕ್ಕೂಟವನ್ನು ಹಾಗೆಯೇ ಉಳಿಸಿಕೊಳ್ಳಬಹುದಿತ್ತು. ಮದರ್ ಡೇರಿ ಹಾಗೂ ಹಾಸನದಲ್ಲಿ ದಿನಕ್ಕೆ 15,000 ಲೀಟರ್ ಸಾಮರ್ಥ್ಯದ ಐಸ್ ಕ್ರೀಂ ಘಟಕ, ಬಳ್ಳಾರಿಯಲ್ಲಿ 10,000 ಸಾಮರ್ಥ್ಯದ ಐಸ್ ಕ್ರೀಂ ಘಟಕವಿದೆ. ಕೆಎಂಎಫ್ನಲ್ಲಿ ದಿನಕ್ಕೆ ಒಟ್ಟು 40,000 ಲೀಟರ್ ಐಸ್ ಕ್ರೀಂ ಉತ್ಪಾದನೆಯಾಗುತ್ತದೆ. ಕೋಚಿಮೂಲ್ನಲ್ಲಿ 10,000 ಲೀಟರ್ ಐಸ್ ಕ್ರೀಂ ಉತ್ಪಾದಿಸಲು ಹೊರಟಿದ್ದಾರೆ ಎಂದು ಲೇವಡಿ ಮಾಡಿದರು. ಮಾರುಕಟ್ಟೆಯಲ್ಲಿ ಅಷ್ಟೊಂದು ಬೇಡಿಕೆಯೇ ಇಲ್ಲ. ರೈತರ ಹಣ ಬಳಸಿ ಐಸ್ ಕ್ರೀಂ ಘಟಕ ನಿರ್ಮಿಸಿ ಹಣ ಪೋಲು ಮಾಡುತ್ತಿದ್ದಾರೆ. ಇದರ ಬದಲು ಪ್ಯಾಕೆಟ್ ಘಟಕ ನಿರ್ಮಿಸಬಹುದಿತ್ತು. ಅದನ್ನು ಮಾಡದೆ ಒಕ್ಕೂಟ ರದ್ದುಪಡಿಸಿ ಈಗ ಹಗರಣ ಮಾಡಿದ್ದಾರೆ ಎಂದು ದೂರಿದರು. ಈ ಕುರಿತು ಒಕ್ಕೂಟದ ಸದಸ್ಯರು ಹಾಗೂ ರೈತರು ಎಚ್ಚೆತ್ತುಕೊಳ್ಳಬೇಕು. ಒಕ್ಕೂಟ 12 ಕೋಟಿ ರೂಪಾಯಿ ನಷ್ಟದಲ್ಲಿದ್ದು ರೈತರ ತಲೆಯ ಮೇಲೆ ಕಲ್ಲು ಹಾಕಲಾಗುತ್ತಿದೆ. ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕ ಹಾಲು ಒಕ್ಕೂಟ ನೀಡಬೇಕು ಎಂದು ಒತ್ತಾಯಿಸಿದರು. ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಸಿಗುತ್ತಿಲ್ಲ. ಶಕ್ತಿ ಯೋಜನೆಯಿದ್ದರೂ ಬಸ್ಸುಗಳಿಲ್ಲ. ಸರ್ಕಾರದ ಗ್ಯಾರಂಟಿಗಳಿಂದ ಜನರು ಮೋಸಕ್ಕೊಳಗಾಗಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ ಕೆಲಸ ಮಾಡುವುದನ್ನು ಬಿಟ್ಟು ಬಾಲಿಶವಾಗಿ ವರ್ತಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹೊಸ ಅಭಿವೃದ್ಧಿ ಯೋಜನೆಗಳು ನಡೆದಿಲ್ಲ. ಆಗಲೇ ಸಂಸದನಾಗಿ ಸ್ಪರ್ಧಿಸುತ್ತೇನೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಲಾರಂಭಿಸಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಮೋದಿ ಸರ್ಕಾರವೇ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಚ್ಚೇಗೌಡರ ಸರ್ಕಾರದಿಂದ ಶಾಸಕ ಪ್ರದೀಪ್ ಈಶ್ವರ್ ಗೆದ್ದಿದ್ದಾರೆ. ಆದರೀಗ ಕುಮಾರಸ್ವಾಮಿ ಅವರಿಗೆ ಸವಾಲು ಹಾಕುತ್ತಿದ್ದಾರೆ ಎಂದರು. ಏನು ಕಳೆದ 18-19ನೇ ತಾರೀಕು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರಾದಂಥ ಶಾಸಕರು ಆದಂಥ ಮಾನ್ಯ ನಂಜೇಗೌಡರ ಮನೆ ಮತ್ತು ಕೋಚಿಮೂಲ್ನ ಪ್ರಧಾನ ಕಚೇರಿ, ಆ ಒಂದು ವ್ಯವಸ್ಥಾಪಕರು, ಆಡಳಿತ ಮತ್ತು ಹಲವಾರು ನಿರ್ದೇಶಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರು. ಬಹುಶಃ 2 ದಿನಗಳ ಕಾಲ ಸುದೀರ್ಘವಾದಂಥ ಒಂದು ವಿಚಾರಣೆ ಆಯಿತು. ನಾವ್ಯಾರೂ ಕೂಡ ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ. ಕಾರಣ ಅದರಲ್ಲಿ ಏನು ಫೈಂಡಿಂಗ್ಸ್ ಬರ್ತದೆ, ವಿಚಾರಣೆಯಲ್ಲಿ ಏನು ಸಿಕ್ಕಿದೆ ಅವರಿಗೆ, ಅದನ್ನು ಅವ್ರು ಹೇಳಿದ ಮೇಲೆ ನಾವು ಮಾತಾಡೋಣ ಅಂತ ಸುಮ್ಮನೆ. ನಿನ್ನೆ ಅವರು ಬಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಆ ಹೇಳಿಕೆಯಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಮಾನ್ಯ ನಂಜೇಗೌಡರ ಭೂಹಗರಣ ಮತ್ತು ಬೇರೆ ಬೇರೆ ಹಗರಣಗಳು ಅವ್ರ ಮೇಲೆ ಇರ್ತಕ್ಕಂಥದ್ದು, ಅದು ಕೂಡ ಎನ್ಕ್ವೈರಿ ಆಗ್ತಾಯಿದೆ. ಅವ್ರು ತಹಸೀಲ್ದಾರ್ ಕೂಡ ಸಸ್ಪೆಂಡ್ ಆಗಿರ್ತಕ್ಕಂಥದ್ದನ್ನು ನಮೂದು ಮಾಡಿದ್ದಾರೆ. ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಅನೇಕ ಹಗರಣಗಳಾಗಿದೆ. ಹಿಂದೆ ಏನು ಅಪಾದನೆಗಳನ್ನು ಮಾಡ್ತಾಯಿದ್ರು, ಆರೋಪಗಳನ್ನು ಮಾಡ್ತಾಯಿದ್ರು, ಅದು ಸಾಬೀತಾಗಿದೆ ಅನ್ನೋ ರೀತಿಯಲ್ಲಿ ಅವರು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮೊದಲನೇದಾಗಿ ಸಂದರ್ಶನದಲ್ಲಿ ಏನು ಪರೀಕ್ಷೆಯಲ್ಲಿ OMR ಶೀಟ್ಗಳಲ್ಲಿ ಬದಲಾವಣೆಗಳಾಗಿದೆ. ಆಮೇಲೆ ಸಂದರ್ಶನದಲ್ಲಿ ಏನು ನೇಮಕಾತಿ ಸಮಿತಿಯಲ್ಲಿದ್ದಂಥ 4 ಜನ, 2 ಅಧಿಕಾರಿಗಳು ಮತ್ತು 2 ಅಧ್ಯಕ್ಷರು ಸೇರಿ ಇನ್ನೊಬ್ಬರು ಆಡಳಿತ ಮಂಡಳಿ ಸದಸ್ಯರು, ಇನ್ನೊಬ್ಬರು ನಿರ್ದೇಶಕರು, ಇವ್ರ ಮೇಲೆ ತನಿಖೆ ಮಾಡಲಾಗಿ ಅದರಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಅಂದರೆ ನಿರ್ದೇಶಕರಾದವರು ಒಪ್ಕೊಂಡು ಈ ಒಂದು 35-40 ಪೋಸ್ಟನ್ನು 20ರಿಂದ 30 ಲಕ್ಷದವರೆಗೂ ಕೂಡ ತಗೊಂಡಿದ್ದೀವಿ ಅನ್ನೋ ಮಟ್ಟಕ್ಕೆ ಅವರು ಮಾತಾಡಿದ್ದಾರೆ. ಅದನ್ನು ನಾನು ಹೇಳಿರ್ತಕ್ಕಂಥದ್ದಲ್ಲ, ಇಡಿ ಅಧಿಕಾರಿಗಳು ತಮ್ಮ ಪತ್ರಿಕಾ ಹೇಳಿಕೆಯಲ್ಲಿ
ಬಿಡುಗಡೆ ಮಾಡಿ ಮೊತ್ತ ಏನು ಸರ್? ಮೊತ್ತ ಅದಾಗಿದೆ. ಹಾಗಾಗಿ ಇವತ್ತು ಇದು ಪ್ರೂವ್ ಆಗಿರ್ತಕ್ಕಂಥದ್ದು. ಆಮೇಲೆ ತನಿಖೆನೂ ಆಗ್ತದೆ. ಮುಂದೆ ಅವ್ರು ಯಾವ ರೀತಿ ತನಿಖೆ ಬೇಕಾದರೂ ಮಾಡಲಿ. ಇವತ್ತು ಇವರು ಏನು ಅಧ್ಯಕ್ಷರಾಗಿರ್ತಕ್ಕಂಥ ನಂಜೇಗೌಡರು ಅವರು ನೈತಿಕ ಹೊಣೆ ಹೊತ್ತು ಇವತ್ತು ಆ ಒಂದು ಒಕ್ಕೂಟದ ಮಾನ ಮರ್ಯಾದೆ ಎಲ್ಲ ಹರಾಜಾಗಿಬಿಟ್ಟಿದೆ. ಇಡೀ ಕರ್ನಾಟಕ ರಾಜ್ಯದ 14 ಹಾಲು ಒಕ್ಕೂಟಗಳ ಪೈಕಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ 1ನೇ ಸ್ಥಾನದಲ್ಲಿತ್ತು. 2006ರಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಮೊದಲನೇ ಪ್ರೈಸನ್ನು ಅಂದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನಗೆ ಪ್ರದಾನ ಮಾಡಿದ್ದಾರೆ. ಅಂಥ ಒಂದು ಒಕ್ಕೂಟ 2ನೇ ಅತಿ ದೊಡ್ಡ ಒಕ್ಕೂಟ ಹಾಲು ಉತ್ಪಾದನೆ ಮತ್ತು ಮಾರ್ಕೆಟಿಂಗ್. ಅಂಥ ಒಕ್ಕೂಟಕ್ಕೆ ಹೆಸರಿಗೆ ಧಕ್ಕೆ ಬಂದಿದೆ. ದಯವಿಟ್ಟು ಮಾನ್ಯ ಶಾಸಕರಾದಂಥ ನಂಜೇಗೌಡರು ಕೂಡಲೇ ರಾಜೀನಾಮೆ ಕೊಡಲಿ. ಜೊತೆಗೆ ಇವತ್ತೇನು ನಿರ್ದೇಶಕರ ಮಂಡಿ ಮೇಲೂ ಕೂಡ ಇವತ್ತೇನು ಆಪಾದನೆ ಬಂದಿರೋದ್ರಿಂದ ಸರ್ಕಾರ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಆಡಳಿತ ಮಂಡಳಿಯನ್ನು ಅಮಾನತಲ್ಲಿಡಬೇಕು. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಕೂಡ ತನಿಖೆ ಮಾಡಲಿ. ನಮ್ಮದೇನು ತಕರಾರಿಲ್ಲ. ಇದು ಸತ್ಯಾಂಶ ಹೊರಬರೋವರೆಗೂ ಕೂಡ ಆ ಒಂದು ಆಡಳಿತ ಮಂಡಳಿಯನ್ನು ಅಮಾನತಲ್ಲಿಡಬೇಕು. ಜೊತೆಗೆ ಇವತ್ತೇನು ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತ ಮಂಡಳಿಯ ಚುನಾವಣೆಯನ್ನು 28ನೇ ತಾರೀಕು. ಜಂಗಾಲಹಳ್ಳಿಯ ಶ್ವೇತ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಕ್ತದಾನ ಮಾಡುವುದು ಗೌರವಯುತ ಸೇವಾ ಕಾರ್ಯವಾಗಿದ್ದು, ರಕ್ತದಾನದಿಂದ ಇನ್ನೊಬ್ಬರ ಜೀವ ಉಳಿಸುವ ಮಹತ್ವದ ಕಾರ್ಯವಾಗುತ್ತದೆ ಎಂದು ನ್ಯಾಯಾಧೀಶ ನೇರಳಿ ವೀರಭದ್ರಯ್ಯ ಭವಾನಿ ತಿಳಿಸಿದರು. ಶುಕ್ರವಾರ ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ರಾಷ್ಟ್ರೀಯ ಯುವ ಸಪ್ತಾಹ ಹಾಗೂ ರಕ್ತದಾನ ಶಿಬಿರವನ್ನು ಸರ್ ಎಂವಿ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ತುರ್ತಾಗಿ ಅಗತ್ಯವಿರುವ ರೋಗಿಗಳಿಗೆ ರಕ್ತದಾನ ಮಾಡುವುದರಿಂದ ಅವರ ಜೀವ ಉಳಿಸುವಿಕೆಗೆ ನೆರವಾಗಲಿದೆ ಎಂದರು. ಅವಶ್ಯಕತೆ ಇದ್ದಾಗ ಹಾಸ್ಪಿಟಲ್ ಬೇಕಾದಾಗ ಅವ್ರು ಲೇಟ್ ಆಗುತ್ತೆ. ಸೊ ಒಂದು ಗೌರವದಿಂದ ಒಂದು ರೆಸ್ಪೆಕ್ಟ್ ತರನೇ ಹೇಳ್ಕೋಬಹುದು. ನಾನು ಇವತ್ತು ರಕ್ತ ಕೊಟ್ಟಿದ್ದೀನಿ, ನನ್ನ ರಕ್ತ ಇನ್ನೊಬ್ರು ಯಾರೋ ಒಬ್ರು ಜೀವನ ಉಳಿಸುತ್ತೆ ಅಂತ ಒಂದು ಏನ್ ಹೇಳ್ತೀರಾ, ಅವರು ಮಕ್ಕಳು ಯಾರ್ಯಾರು ಕೊಟ್ಟಿದಾರೋ ಅವ್ರಿಗೆ, ನಮ್ಮ ಸಿಬ್ಬಂದಿಯವರು ಕೂಡ ಇಬ್ರು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಇವತ್ತು ದಿನ ಅವ್ರು ಕೊಟ್ಟಿರೋ ರಕ್ತ ಇನ್ನೊಬ್ರು ಯಾರಾದ್ರೂ ಒಬ್ಬರಿಗೆ ಜೀವನ ಉಳಿಸೋಕೆ ಪ್ರಯತ್ನ ಆಗುತ್ತೆ. ನಾವು ಸ್ವಲ್ಪ ಜನ ಪ್ರಯತ್ನ ಮಾಡಿದ್ವಿ, ಬಟ್ ನಮ್ ರಕ್ತನ ತಗೊಳ್ಳಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಮೆಡಿಕಲ್ ರೀಸನ್ಸ್. ಸೊ ಯಾರ್ಯಾರು ಆಗುತ್ತೋ ಅವ್ರು ಕೊಟ್ರೆ ಆ ಟೈಮಲ್ಲಿ ರಕ್ತ ಬೇಕಾದವ್ರಿಗೆ ರಕ್ತ ಸಿಕ್ತು ಅಂದ್ರೆ ಒಂದು ಜೀವ ಉಳಿಸ್ದಂಗಾಗುತ್ತೆ. ಸೊ ನಮ್ಮ ರಕ್ತದಿಂದ ಇನ್ನೊಂದು ಜೀವ ಉಳಿಯುತ್ತೆ ಅಂದ್ರೆ ಅದರಷ್ಟು ದೊಡ್ಡತನ ಇನ್ಯಾವುದೂ ಇಲ್ಲ. ಶುಕ್ರವಾರ ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ರಾಷ್ಟ್ರೀಯ ಯುವ ಸಪ್ತಾಹ ಹಾಗೂ ರಕ್ತದಾನ ಶಿಬಿರವನ್ನು ಸರ್ ಎಂವಿ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ತುರ್ತಾಗಿ ಅಗತ್ಯವಿರುವ ರೋಗಿಗಳಿಗೆ ರಕ್ತದಾನ ಮಾಡುವುದರಿಂದ ಅವರ ಜೀವ ಉಳಿಸುವಿಕೆಗೆ ನೆರವಾಗಲಿದೆ ಎಂದರು. ಕಾರ್ಯನಿರ್ವಹಿಸುತ್ತೀರೋ ಅದರ ಮೇಲೆ ದೇಶದ ಭವಿಷ್ಯ ನಿಂತಿದೆ. ಜ್ಞಾನದ ಸಂಯೋಗ ಇರುವವರು ಯಶಸ್ಸು ಹೊಂದಿದ್ದಾರೆ. ಯುವಕರಾದವರು ಮುಂದಿನ ಭವಿಷ್ಯದ ಬುನಾದಿಗಳು ಎಂದರು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಇವತ್ತು ಈ ವೇದಿಕೆಯ ಮೂಲಕ ತಮ್ಮ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಎಲ್ಲ ಗಣ್ಯರು. ಏಳಿರಿ, ಎದ್ದೇಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ. ಅಂದರೆ ಎಚ್ಚರ ಆಗಿರಬೇಕು, ನಾವೆಲ್ಲರೂ ಕೂಡ ಎಚ್ಚರವಾಗಿರಬೇಕು. ಇವತ್ತು ವೇದಿಕೆ ಮೇಲಿರ್ತಕ್ಕಂಥವರು ಇಲ್ಲಿ ಇದೊಂದು ಸಂಯೋಗ, ಜ್ಞಾನದ ಒಂದು ಸಂಯೋಗ. ಹಾಗಾಗಿ ಆ ಜ್ಞಾನ ಉಳ್ಳವರೆಲ್ಲರೂ ಕೂಡ ಅಚೀವ್ಮೆಂಟ್ ಅನ್ನು ಮಾಡಿ ನಿಮ್ಮ ಎದುರಿಗೆ ಕೂತಿದ್ದಾರೆ. ಅವರ ಮಾತುಗಳನ್ನು ತಾವೆಲ್ಲರೂ ಕೂಡ ಕೇಳಿಸಿಕೊಂಡಿದ್ದಾರೆ. ಈ ಒಂದು ವಿವೇಕಾನಂದ ಜನ್ಮ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವೂ ಕೂಡ ನಡೆದಿದೆ. ಅನ್ನದಾನಕ್ಕಿಂತ ರಕ್ತದಾನ ಮೇಲು, ಏಕೆಂದರೆ ಜೀವ ಉಳಿಸ್ತಕ್ಕಂಥ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಹಾಗಾಗಿ ಯುವಕರಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಮುಂದಿನ ಭವಿಷ್ಯದ ಬುನಾದಿಗಳು ತಾವೆಲ್ಲರೂ ಕೂಡ. ಹಾಗಾಗಿ ತಾವೆಲ್ಲರೂ ಕೂಡ ಭವಿಷ್ಯವನ್ನ ಕಟ್ಕೊಳ್ಬೇಕು, ಚೆನ್ನಾಗಿ ವಿದ್ಯೆಯನ್ನ ಅಭ್ಯಾಸವನ್ನ ಮಾಡ್ಕೊಳ್ಬೇಕು, ಗುರಿಯನ್ನ ಇಟ್ಕೊಳ್ಬೇಕು. ಗುರಿ ಮುಟ್ಟುವವರೆಗೂ ನೀವು ನಿದ್ರೆಯನ್ನ ಮಾಡಬಾರ್ದು, ಗುರಿಯನ್ನ ಅಚೀವ್ಮೆಂಟ್ ಮಾಡಬೇಕು. ಹಾಗಾಗಿ ಮಾರ್ಟಿನ್ ಲೂಥರ್ ಕಿಂಗ್
ಒಂದೆಡೆ ಹೇಳ್ತಾರೆ, ನಡೆಯಬೇಕು, ಓಡಬೇಕು, ಓಡಲು ಆಗದಿದ್ದರೆ ನಡೆಯಿರಿ, ನಡೆಯಲು ಆಗದಿದ್ದರೆ ತೆವಳಬೇಕು. ಅಂದ್ರೆ ಪ್ರಯತ್ನಗಳು ನಿರಂತರವಾಗಿ ನಮಗೆ ಇದ್ದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಏನು ವಿವೇಕಾನಂದ ಎಂತಕ್ಕಂಥ ಹೆಸರುಗಳು ಹೇಗೆ ಅಂದ್ರೆ ವಿವೇಕ ಎಲ್ಲ ಕುಮಾರಿ ಮಾತನಾಡಿ, ಇಂದಿನ ಯುವಕರು ಮುಂದಿನ ದೇಶದ ಉಜ್ವಲ ಭವಿಷ್ಯಕ್ಕೆ ಮಾದರಿಯಾಗಬೇಕು. ಯುವಕರು ಯಾವತ್ತೂ ವಿವೇಕವನ್ನು ಕಳೆದುಕೊಳ್ಳಬಾರದು, ತಾಳ್ಮೆಯಿಂದ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವೇಳೆ ರಾಷ್ಟ್ರೀಯ ಯುವ ಸಪ್ತಾಹ ಹಾಗೂ ರಕ್ತದಾನ ಶಿಬಿರ ಪ್ರಯುಕ್ತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಬಾಳಪ್ಪ ಅಪ್ಪಣ್ಣ ಜರುಗು ಮತ್ತು ವಿಶೇಷ ಕೌಟುಂಬಿಕ ನ್ಯಾಯಾಲಯ ನ್ಯಾಯಾಧೀಶ ವಿವೇಕಾನಂದ ಶಿವರಾಮ್ ಪಂಡಿತ್ ರವರು ರಕ್ತದಾನ ಮಾಡಿ ಮೆಚ್ಚುಗೆ ಪಾತ್ರರಾದರು. ಏನು ಈ ಕಾರ್ಯಕ್ರಮದಲ್ಲಿ 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶ ಸಿವಿ ಶುಕ್ರವಾರ ಸ್ವಾಮಿ ವಿವೇಕಾನಂದ ಜನ್ಮ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ರಾಷ್ಟ್ರೀಯ ಯುವ ಸಪ್ತಾಹ ಹಾಗೂ ರಕ್ತದಾನ ಶಿಬಿರವನ್ನು ಸರ್ ಎಂವಿ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಉದ್ಘಾಟಿಸಿ ಮಾತನಾಡಿದ ಅವರು, ತುರ್ತಾಗಿ ಅಗತ್ಯವಿರುವ ರೋಗಿಗಳಿಗೆ ರಕ್ತದಾನ ಮಾಡುವುದರಿಂದ ಅವರ ಜೀವ ಉಳಿಸುವಿಕೆಗೆ ನೆರವಾಗಲಿದೆ ಎಂದರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲಾ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಎಂಟರಾಲಜಿ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ, ನೇತ್ರಶಾಸ್ತ್ರ, ಕಿವಿ, ಮೂಗು ಮತ್ತು ಗಂಟಲು, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಆಪ್ಟಿಕಲ್ಸ್, ಚರ್ಮರೋಗ ಚಿಕಿತ್ಸೆ, ಅಲ್ಟ್ರಾಸೌಂಡ್ ಮತ್ತು ಸಿಟಿ ಸ್ಕ್ಯಾನಿಂಗ್, ನರವಿಜ್ಞಾನ, ಮೂತ್ರಪಿಂಡಶಾಸ್ತ್ರ, ಹೃದಯಶಾಸ್ತ್ರ, ಭೌತ ಚಿಕಿತ್ಸೆ ವ್ಯವಸ್ಥೆಗಳಿಂದ ಕೂಡಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ತುರ್ತು ಸಹಾಯವಾಣಿ ಸಂಖ್ಯೆ 6364464470, ಮತ್ತೊಂದು 6364464471. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ವಿದ್ಯಾರ್ಥಿಗಳಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿಯನ್ನು ಶಿಕ್ಷಕರು ತರಬೇತಿಗೊಳಿಸಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನಾಗೇಶ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ
ಆಯೋಜಿಸಿದ್ದ ಸ್ವಾಮಿ ವಿವೇಕಾನಂದರ ಜಯಂತಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ನಾಗೇಶ್ ಮಾತನಾಡಿ, ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು. ಅವರಲ್ಲಿದ್ದ ದೇಶಭಕ್ತಿಯನ್ನ ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು. ಅವರು ಉತ್ತಮ ಮನಪರಿವರ್ತಕರಾಗಿದ್ರು. ಪಠ್ಯ ಪುಸ್ತಕದಲ್ಲಿನ ಶಿಕ್ಷಣ ಮಾತ್ರವೇ ಜೀವನ ಬದಲಾಯಿಸುವುದಿಲ್ಲ. ನಾವು ನೋಡಿ ಕಲಿತದ್ದು ಮತ್ತು ಸ್ವತಃ ಅನುಭವಗಳು ನಮ್ಮನ್ನ ಉತ್ತಮ ವ್ಯಕ್ತಿಗಳನ್ನಾಗಿ ಪರಿವರ್ತನೆ ಮಾಡುತ್ತವೆ ಎಂದರು. ಕೇವಲ ಅಂಕ ಗಳಿಸುವುದಕ್ಕಾಗಿ ಮಾತ್ರವೇ ಓದಬಾರದು, ಜ್ಞಾನ ಸಂಪಾದನೆಗಾಗಿ ಓದಬೇಕು. ಗ್ರಾಮೀಣ ವಿದ್ಯಾರ್ಥಿಗಳು ಎಂಬ ಕೀಳರಿಮೆ ಇರಬಾರದು. ಪ್ರಯತ್ನ ಮಾಡಬೇಕು, ಗುರಿ ಸಾಧಿಸುವ ಛಲ ಇಟ್ಟುಕೊಂಡಿರಬೇಕು, ತೆರೆದ ಮನಸ್ಥಿತಿ ಇರಬೇಕು. ಇತ್ತೀಚೆಗೆ ಯುವ ಜನರು ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಆತಂಕವನ್ನೇ ತರುತ್ತಿದೆ. ಬಾಲ್ಯ ವಿವಾಹಗಳು ಜಾಸ್ತಿಯಾಗುತ್ತಿವೆ. ಮಾದಕ ವಸ್ತುಗಳ ಮಾರಾಟ ಜಾಲದಲ್ಲಿ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಅಪರಾಧ ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುವವರು ಜೀವನದಲ್ಲಿ ಇರುವ ಅವಕಾಶಗಳನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾರೆ ಎಂದರು. SSLC, PUC ಪರೀಕ್ಷೆಗಳಲ್ಲಿ ಹಾಗೂ ವಿಷಯವಾರು ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇನ್ನು ಈ ಸಂದರ್ಭದಲ್ಲಿ ಎನ್ ಚಂದ್ರಶೇಖರ್, KN ರಾಮಾಂಜಿನಪ್ಪ, MR ಶಿವಣ್ಣ, ಚಂದ್ರಶೇಖರ್, MK ಚಂದ್ರಶೇಖರ್, C ನಾರಾಯಣಸ್ವಾಮಿ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಜನವರಿ 12 ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ಪ್ರಕಾಶ್ ತಿಳಿಸಿದರು. ಗುಡಿಬಂಡೆ ತಾಲೂಕಿನ ಕರಿಗಾನ ತಮ್ಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸ್ವಾಮಿ ವಿವೇಕಾನಂದರ ಜಯಂತಿಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಿ ಮಾತನಾಡಿದ ಅವರು, ದೇಶ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತ್ಯಂತ ಮುಖ್ಯ ಎಂದು ತಿಳಿಸಿದರು. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಅನೇಕ ಮಾರ್ಗದರ್ಶನ ನೀಡಿದ್ದಾರೆ. ಇಡೀ ವಿಶ್ವವೇ ಬೆರಗಾಗುವಂತೆ ಚಿಕಾಗೋ ಸಮ್ಮೇಳನದಲ್ಲಿ ಭಾಷಣ ಮಾಡಿದರು ಎಂದರು. ಇನ್ನು ಈ ಸಮಯದಲ್ಲಿ ಶಾಲೆಯ ಶಿಕ್ಷಕರು ರಾಜಾರೆಡ್ಡಿ, HP ಲಕ್ಷ್ಮೀನಾರಾಯಣ, ಬಾಬುರೆಡ್ಡಿ, ರಮೇಶ್, ಚಿನ್ನಹಳ್ಳಿ ರಮೇಶ್, ನವೀನ್ ರಾಜ್ ಕನ್ನಡಿಗ, ಅಮರಾವತಿ ಮತ್ತಿತರರು ಹಾಜರಿದ್ದರು. ಬೊಮ್ಮಗಾನಹಳ್ಳಿ ಮೋಹನ್ ಕುಮಾರ್, CTV ನ್ಯೂಸ್, ಗುಡಿಬಂಡೆ. ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಮಾಲೂರಿನ ಗಣ್ಯರು ಹಾಗೂ ಸಂಘಟನೆಗಳಿಂದ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಮಾಲೂರು ಬಸ್ ನಿಲ್ದಾಣದ ಉದ್ಯಾನವನದಲ್ಲಿರುವ ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ಅವರ 162ನೇ ಜಯಂತಿ ಅಂಗವಾಗಿ ಶಾಸಕ KY ನಂಜೇಗೌಡ ಸೇರಿದಂತೆ ಹಲವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. 18ನೇ ಶತಮಾನದಲ್ಲಿ ಭಾರತ ದೇಶ ಕಂಡ ಶ್ರೇಷ್ಠ ಧರ್ಮಗುರು, ತತ್ವಜ್ಞಾನಿ, ಸಮಾಜ ಸುಧಾರಕ ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದಲ್ಲಿ ಬಂಗಾಳಿ ಮನೆತನದಲ್ಲಿ 1863 ಜನವರಿ 12 ಜನಿಸಿದ ಸ್ವಾಮಿ ವಿವೇಕಾನಂದರು ಶ್ರೇಷ್ಠ ಚಿಂತಕ ಮತ್ತು ವಾಗ್ಮಿಯಾಗಿದ್ದರು. ವಿವೇಕಾನಂದರ ಬೋಧನೆಗಳು ಬಹಳಷ್ಟು ಯುವ ಭಾರತೀಯರಿಗೆ ಸ್ಫೂರ್ತಿ, ಆಧ್ಯಾತ್ಮಿಕ ಜಾಗೃತಿಯನ್ನು ಮೂಡಿಸಿದ ಮಾತುಗಳು ಅವರದ್ದು. ಹಾಗಾಗಿ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ ಎಂದರು. ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಕಾರ್ಯ ಹಲವಾರು ವರ್ಷಗಳಿಂದ ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿದೆ. ಅದೆಲ್ಲವನ್ನು ನೆನಪಿಸುವ ದಿನವಾಗಿ ರಾಷ್ಟ್ರೀಯ ಯುವ ದಿನ ಆಚರಣೆ ಮಾಡಲಾಗುತ್ತದೆ ಎಂದು ಹೇಳಿದರು. ಹಾಗೆ ಇವತ್ತು ನಮ್ಮ ದೇಶಕ್ಕೆ ಒಂದು ಸಂತ ಏನು ಈ ದೇಶದ ಭಾರತ ದೇಶದ ವಿಶೇಷವಾಗಿ ಕೊಂಡೊಯ್ಯತಕ್ಕಂಥ ಕೆಲಸ ಮಾಡಿದಂಥವ್ರು ಸ್ವಾಮಿ ವಿವೇಕಾನಂದರು. ಅದರಲ್ಲಿ ಏನು ವಿಶೇಷ ಅಂದರೆ ಅಮೇರಿಕನಲ್ಲಿ ಹೋಗಿ ಚಿಕಾಗೋ ಅನ್ನೋ ಒಂದು ಸ್ಥಳದಲ್ಲಿ ನಮ್ಮ ಭಾರತ ದೇಶವನ್ನು ಹೀಯಾಳಿಸಿದಂಥ ಬೇರೆ ಗಣ್ಯ ವ್ಯಕ್ತಿಗಳಿಗೆ ಒಂದು ಚುರುಕು ಮೂಡಿಸೋಂಥ ಕೆಲಸ ಮಾಡಿದಂಥವರು ಸ್ವಾಮಿ ವಿವೇಕಾನಂದರು. ಅದು ಏನಂದರೆ ನಾವು ಎಲ್ಲರೂ ತಿಳ್ಕೊಳ್ಬೇಕು, ಭಾರತೀಯರು ಭಾರತ ದೇಶದಿಂದ ಬಂದವರು ಏನು ಮಾತಾಡ್ತಾರೆ, ಯಾವ ರೀತಿಯಲ್ಲಿ ನಮ್ಮನ್ನು ಬೇರೆ ದೇಶದವ್ರು ಕಂಡಮಾಗಿ ನೋಡ್ತಾರೆ ಅಂತ ಹೇಳಿದ್ರೆ, ಅವರ ಭಾಷಣವನ್ನು ತಗೊಂಡಂಥ ಸ್ವಾಮಿ ವಿವೇಕಾನಂದರು ಭಾರತೀಯ ಮಹಿಳೆಯರೇ ಮತ್ತು ಮಹನೀಯರೇ ಅನ್ನೋ ಒಂದು ಮಾತನ್ನು ಕೇಳಿ
ಇದುವರೆಗೂ ಯಾರು ಆ ಭಾಷಣದಲ್ಲಿ ವಿಶೇಷವಾದಂಥ ಭಾಷಣ ಮಾಡಿದಂಥವರು ಸ್ವಾಮಿ ವಿವೇಕಾನಂದರು. ಅದಕ್ಕೆ 30 ದಿನಗಳ ಕಾಲ ಹಡಗಲ್ಲಿ ಪ್ರವಾಸ ಮಾಡಿ ಆ ಒಂದು ಸ್ಥಳಕ್ಕೆ ಹೋಗಿ, ಚಿಕಾಗೋ ಅನ್ನೋ ಸ್ಥಳಕ್ಕೆ ಹೋಗಿ ಆಗಮಿಸಿ ಅಲ್ಲಿ ನಮ್ಮ ದೇಶಕ್ಕೆ ಇರುವೆಯನ್ನು ತಂದುಕೊಟ್ರು. ಆದರೆ ಅವತ್ತು ನಮ್ಮ ಭಾರತ ದೇಶದಲ್ಲಿ ಯುವ ಪೀಳಿಗೆಗೆ ಒಂದು ಮಾತನ್ನು ಹೇಳಿದ್ರು, ಸ್ಫೂರ್ತಿ ತುಂಬಿಸುವಂಥ ಮಾತುಗಳನ್ನ ಹೇಳಿ, ಎದ್ದೇಳಿ ನಿಲ್ಲದಿರಿ, ಗುರಿ ಮುಟ್ಟ ತನಕ ನಿಲ್ಲದಿರಿ ಅಂತ ಒಂದು ಮಾತನ್ನ ಹೇಳಿದ್ರು. ಇನ್ನು ಈ ಸಮಯದಲ್ಲಿ ಕರ್ನಾಟಕ ಪ್ರಜಾವೇದಿಕೆ ರಾಜ್ಯಾಧ್ಯಕ್ಷ ಜಿ ಮಂಜುನಾಥ ಗೌಡ, ಸ್ವಾಮಿ ವಿವೇಕಾನಂದ ಅಭಿಮಾನಿ ಬಳಗದ ಸಿಎನ್ ನವೀನ್, ಆನಂದ್ ಯಾದವ್, ಶಿವಕುಮಾರ್, ರಫಿ, ಪುಟ್ಟಸ್ವಾಮಿ, ಪಿ ವೆಂಕಟೇಶ್, ರಾಮಮೂರ್ತಿ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಸ್ವಾಮಿ ವಿವೇಕಾನಂದರು ಯುವಕರ ಸ್ಫೂರ್ತಿಯ ಸೆಲೆಯಾಗಿದ್ದು ಭಾರತದ ಸರ್ವಶ್ರೇಷ್ಠ ಆಧ್ಯಾತ್ಮಿಕ ಗುರುಗಳಾಗಿದ್ದಾರೆ ಎಂದು ಶಾಸಕ ಧೀರಜ್ ಮುನಿರಾಜು ಹೇಳಿದರು. ದೊಡ್ಡಬಳ್ಳಾಪುರದ ಚಿಕ್ಕಪೇಟೆಯ ಸ್ವಾಮಿ ವಿವೇಕಾನಂದ ಪುತ್ಥಳಿಗೆ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಪಶ್ಚಿಮ ರಾಷ್ಟ್ರಗಳಿಗೆ ವೇದಾಂತದ ಹಿಂದೂ ತತ್ವಗಳನ್ನು ಮತ್ತು ಯೋಗವನ್ನು ಪರಿಚಯಿಸಿದ ಪ್ರಮುಖರಲ್ಲಿ ಅಗ್ರಗಣ್ಯರಾಗಿ ನಿಲ್ಲುತ್ತಾರೆ ವಿವೇಕಾನಂದರವರು ಎಂದರು. ಭಾರತಕ್ಕೆ ಮಾತ್ರವಲ್ಲದೆ ಪ್ರಪಂಚದ ಇತರೆ ದೇಶಗಳಿಗೂ ಅವರ ತತ್ವಗಳು, ಯುವಜನತೆಗೆ ನೀಡಿದ ಸ್ಫೂರ್ತಿಯ ಕರೆಗಳು, ಯುವಜನತೆಗೆ ನೀಡಿದ ಅವರ ಕರೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬುದು ಸರ್ವಕಾಲಕ್ಕೂ ನೆನೆಯುವ, ಯುವಕರನ್ನು ಒಳ್ಳೆಯ ಕೆಲಸಗಳಿಗೆ ಬಡಿದೆಚ್ಚರ ಮಾಡುವ ಸಾಲುಗಳಾಗಿವೆ ಎಂದರು. ಸ್ವಾಮಿ ವಿವೇಕಾನಂದರು ಭಾರತದ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕರು ಹಾಗೂ ಚಿಂತಕರಲ್ಲಿ ಒಬ್ಬರು. ತನ್ನ ತತ್ವ ಆದರ್ಶಗಳಿಂದಲೇ ಸ್ವಾಮಿ ವಿವೇಕಾನಂದರು ಎಲ್ಲರ ಗಮನ ಸೆಳೆದಿದ್ದಾರೆ. ಸ್ವಾಮಿ ವಿವೇಕಾನಂದರ ಮಾತುಗಳು, ಬೋಧನೆಗಳು ಇಂದಿಗೂ ಪ್ರಸ್ತುತ. ಇವರ ಚಿಂತನೆಗಳು, ಆದರ್ಶಗಳು ಯುವ ಜನರ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ. ಇದೇ ಕಾರಣದಿಂದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರೂಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರೂಗಳಿಂದ, ಲೆಗಿನ್ 150 ರೂಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ನೀವು ಪತ್ರಕರ್ತರಾಗಬೇಕೇ? ಎಲ್ಲಿದೆ ಸುವರ್ಣಾವಕಾಶ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಬಂಗಾರಪೇಟೆ, ಕೆಜಿಎಫ್, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳ ಯುವಕರು ಸಂಪರ್ಕಿಸಬಹುದು. ಅಶ್ವತ್ಥ ನಾರಾಯಣ ಎಲ್ 9535611141. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ವಿದ್ಯಾರ್ಥಿಗಳು ಮಹನೀಯರ ಆದರ್ಶಗಳನ್ನು ರೂಢಿಸಿಕೊಳ್ಳಬೇಕು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಹಿನ್ನೆಲೆ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ಇಂಗ್ಲಿಷ್ ಪದಕೋಶಗಳು ವಿತರಿಸಲಾಯಿತು. ವಿವಿಧ ಸ್ಪರ್ಧೆಗಳ ಆಯೋಜನೆ ಮಾಡಲಾಗಿತ್ತು. ಸ್ವಾಮಿ ವಿವೇಕಾನಂದರ ಬಾಲ್ಯ, ಬದುಕು, ಸಾಧನೆಗಳ ಕುರಿತು ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ, ಚರ್ಚಾ ಸ್ಪರ್ಧೆ ಮತ್ತು ರಸಪ್ರಶ್ನೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪದಕೋಶಗಳನ್ನು ವಿತರಣೆ ಮಾಡಲಾಯಿತು. ನಂತರ ಶಾಲೆಯ ಪ್ರತಿ ವಿದ್ಯಾರ್ಥಿಗೂ ಶಾಲಾ ಬ್ಯಾಗ್ ವಿತರಣೆ ಮಾಡಲಾಯಿತು. ತಮಿಳುನಾಡಿನ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಮೇಲ್ಮರುವತ್ತೂರ್ ಓಂ ಶಕ್ತಿ ದೇವಾಲಯಕ್ಕೆ ತೆರಳುವ ಮಾಲಾಧಾರಿಗಳ ಯಾತ್ರೆಗೆ ಆಂಜನಾದ್ರಿ ಚಾರಿಟಬಲ್ ಟ್ರಸ್ಟ್ನಿಂದ ಹಮ್ಮಿಕೊಂಡಿದ್ದ ಉಚಿತ ಬಸ್ಗಳ ವ್ಯವಸ್ಥೆಗೆ ನಗರದ ಶಾಸಕರ ಗೃಹ ಕಚೇರಿ ಬಳಿ ಶುಕ್ರವಾರ ಶಾಸಕ ಧೀರಜ್ ಮುನಿರಾಜು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ವ್ರತಾಚರಣೆಗಳು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿವೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಹಾಗೂ ಓಂ ಶಕ್ತಿ ಮಾಲಾಧಾರಣೆಗಳು ಈ ಸಮಯದಲ್ಲಿ ಸಾಮಾನ್ಯವಾಗಿವೆ ಎಂದರು. ಚಿಟ್ಟಗುಪ್ಪ ತಾಲೂಕಿನ ಮಂಗಲಗಿ ಗ್ರಾಮದಲ್ಲಿ L&T IDPL DTL ಕಂಪನಿಯಿಂದ ಹನುಮಾನ್ ಮಂದಿರ ಹತ್ತಿರ ಹಾಗೂ ಐಬಿ ಕಾಲೋನಿಯಲ್ಲಿ ಹೈಮಾಸ್ ಲೈಟ್ಗಳನ್ನು ಅಳವಡಿಸಲಾಯಿತು. L&T DTL ಸಂಸ್ಥೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ 8 ಲಕ್ಷ ವೆಚ್ಚದ 2 ಹೈಮ್ಯಾಸ್ ಲೈಟ್ ಐಬಿ ಕಾಲೋನಿಯಲ್ಲಿ ಮತ್ತು ಇನ್ನೊಂದು ಹನುಮಾನ್ ದೇವಸ್ಥಾನದ ಹತ್ತಿರ ಉದ್ಘಾಟಿಸಲಾಯಿತು. ಟೋಲ್ ಪ್ಲಾಜಾ ವ್ಯವಸ್ಥಾಪಕ ಸೋಮನಾಥ ಶಾಸ್ತ್ರಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಕೋಟೇಶ್ವರ ರಾವ್, ರಾಮಕೃಷ್ಣ ಜಾಮಿ, ರೇವಣ ಸಿದ್ದಪ್ಪ ವಾಲಿ, ಶಿವರಾಜ್ ಹಾಜರಿದ್ದರು. ಮಹನೀಯರ ಜಯಂತಿ ಆಚರಿಸುವ ಹಿನ್ನೆಲೆಯಲ್ಲಿ ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಅಧಿಕಾರಿಗಳ ಜೊತೆ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಜನವರಿ 15ರಂದು ಶ್ರೀ ಶಿವಯೋಗಿ ಸಿದ್ದರಾಮ ಜಯಂತಿ, ಜನವರಿ 19ರಂದು ಮಹಾಯೋಗಿ ವೇಮನ ಜಯಂತಿ, ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿ, ಫೆಬ್ರವರಿ 1ರಂದು ಮಡಿವಾಳ ಮಾಚಿದೇವರ ಜಯಂತಿ ಆಚರಿಸುವುದರ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಿ ಚರ್ಚೆ ನಡೆಸಲಾಯಿತು ಎಂದರು. ಬೆಳ್ಳಂಬೆಳಿಗ್ಗೆ ಕಾಡಾನೆಗಳು ಕೋಣನೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕಾಲಿಟ್ಟು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿವೆ. ಕೋಣನೂರು ಗ್ರಾಮದ ಜಮೀನಿಗೆ ಲಗ್ಗೆ ಇಟ್ಟು ದಾಂಧಲೆ ನಡೆಸಿ ಬೆಳೆಯನ್ನು ತುಳಿದು ನಾಶ ಮಾಡಿವೆ. ಕೋಣನೂರು, ಚುಂಚನಹಳ್ಳಿ, ಹನುಮನಪುರ, ಕಾರ್ಯಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಕಾಡಾನೆಗಳು ಬೀಡು ಬಿಟ್ಟಿವೆ. 3 ಕಾಡಾನೆಗಳು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾಡಾನೆಗಳನ್ನು ಓಡಿಸಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. 8 ಅಡಿ ಉದ್ದದ ಹೆಬ್ಬಾವು ನೆಲಮಂಗಲ ತಾಲೂಕಿನ ರಾಯರಪಾಳ್ಯದಲ್ಲಿ ಪ್ರತ್ಯಕ್ಷವಾಗಿದ್ದು ಉರುಗ ರಕ್ಷಕ ತುಮಕೂರಿನ ಶ್ಯಾಮ್ ರಕ್ಷಣೆ ಮಾಡಿದ್ದಾರೆ. ರಾಯರಪಾಳ್ಯ ಪ್ರತಾಪ್ಗೆ ಸೇರಿದ ಇಟ್ಟಿಗೆ ಕಾರ್ಖಾನೆಯಲ್ಲಿ ಬೆಳಗ್ಗೆ ಹೆಬ್ಬಾವು ಕಾಣಿಸಿಕೊಂಡಿದೆ. ಅದನ್ನು ಹಿಡಿದ ಉರುಗ ರಕ್ಷಕ ದೇವರಾಯನದುರ್ಗ ಬೆಟ್ಟಕ್ಕೆ ಬಿಟ್ಟಿದ್ದಾರೆ. ಕಳೆದ ವರ್ಷ ಇಟ್ಟಿಗೆ ಕಾರ್ಖಾನೆ ಪಕ್ಕದ ರಾಮದೇವರ ಬೆಟ್ಟದಲ್ಲಿ ಇದೇ ಹೆಬ್ಬಾವು ಕಾಣಿಸಿತ್ತು ಎನ್ನಲಾಗಿದೆ. ಇದೀಗ ಕಾರ್ಖಾನೆಯಲ್ಲಿದ್ದ ನಾಯಿ ಮರಿ ಹಾಕಿದ್ದು ಮರಿ ತಿನ್ನಲು ಹೆಬ್ಬಾವು ಆಗಮಿಸಿತ್ತು ಎಂಬ ಅನುಮಾನ ವ್ಯಕ್ತವಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಕೇಂದ್ರದಲ್ಲಿ ಮುಗಿಯದ ರಸ್ತೆ ಅಗಲೀಕರಣದ ಗೊಂದಲ, ಗಂಗಮ್ಮಗುಡಿ ರಸ್ತೆಗೆ ಮೋಕ್ಷ ಯಾವಾಗ? ಹಗರಣಕ್ಕಾಗಿಯೇ ಹಾಲು ಒಕ್ಕೂಟ ಆದೇಶ ರದ್ದು, ಶಾಸಕ ಪ್ರದೀಪ್ ಈಶ್ವರ್ ಬಾಲಿಶ ವರ್ತನೆ, ಕೆವಿ ನಾಗರಾಜ್ ಆರೋಪ.
ಯುವ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ, ರಕ್ತದಾನ ಮಾಡಿ ಮಾನವೀಯತೆ ಮೆರೆದ ನ್ಯಾಯಾಧೀಶರು. ಶಿಡ್ಲಘಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಬಾಗಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.